ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಕರೆಕ್ಟಾಗಿ ನಾನು ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೀನಿ ಅಂದರೆ ಏನು ಹೇಳಿ? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ನಮ್ಮ ಶೆಫ್ ಪ್ರತಿಮಾ ಅಡಿಗ ಅವರು ಹೇಳ್ಕೊಡುವಂಥ ವೆರೈಟೀಸ್ ಆ್ಯಂಡ್ ವೆರೈಟೀಸ್ ಆಫ್ ಡಿಶಸ್ನ ನಿಮಗೆ ತೋರಿಸ್ಕೊಡೋದಕ್ಕೆ, ಹಾಗೆ ನಾನು ಕಲಿಯೋದಕ್ಕೆ. ಹಾಗಾದರೆ ಬನ್ನಿ, ಇವತ್ತಿನ ನಮ್ಮ ಮನೆ ಅಡುಗೆ ಮನೆಯಲ್ಲಿ ಏನೇನು ಸಿದ್ಧ ಆಗಿದೆ ಅಂತ ಒಂದು ಪೀಪ್ ಹಾಕೊಂಡು ಬರೋಣ. ಬರ್ತೀರಾ? ಸೊ ಲೆಟ್ಸ್ ಗೆಟ್ ಇನ್. ಪ್ರತಿಮಾ, ಅಯ್ಯೋ ಯಾಕೆ ಹೀಗೆ ನಿಂತಿದ್ಯಾ? ಅಲ್ಲ, 1 ಗಂಟೆ ಆಯಿತು, ನಮ್ಮ ಗೆಸ್ಟ್ಗಳೆಲ್ಲ ಬಂದ್ಬಿಡ್ತಾರೆ, ನೀನು ನೋಡಿದ್ರೆ ಹೀಗೆ ಬ್ಲ್ಯಾಂಕ್ ಆಗಿ ನಿಂತಿದ್ಯಲ್ಲ. ಒಲೆ ಹಚ್ಚಿಲ್ಲ, ಅಲ್ಲ ಬಂದವ್ರಿಗೆ ಆಸರೆ ಕೊಡೋಕ್ಕೆ 1 ಲೋಟ ನೀರು ಬೆಲ್ಲನೂ ರೆಡಿ ಇಲ್ವಲ್ಲ? ಏನು ಮಾಡಲಿ ನಂದಿನಿ, ಬೇಜಾರಾಗಿ ಹೋಗ್ಬಿಟ್ಟಿದೆ ಕಣೆ. ಬೇಜಾರ? ಕಣೆ, ಯಾಕೋ ಬ್ಲ್ಯಾಂಕ್ ಆಗೋಗ್ಬಿಟ್ಟಿದ್ದೀನಿ. ಏನು ಮಾಡ್ಕೊಡ್ಲಿ ಅಂತ ಬ್ಲ್ಯಾಂಕ್ ಆಗೋಗ್ಬಿಟ್ಟಿದ್ದೀನಿ. ಬ್ಲ್ಯಾಂಕಾ? ಕಣೆ. ಯಾಕೆ? ಇಂಗ್ರೀಡಿಯೆಂಟ್ಸ್ ಎಲ್ಲ ಕಣ್ಮುಂದೆನೇ ಇದೆ. ಒಂದು ಕೆಲಸ ಮಾಡು, ತೊಗರಿಬೇಳೆ ಇಡ್ಲಿ ಅಥವಾ ಈರುಳ್ಳಿ ಒಬ್ಬಟ್ಟು ಇಂಥದ್ದೇನಾರು ಮಾಡಿಬಿಡು. ಏನೇ ಅದು? ಹ್ಞೂ, ಒಂದ್ಸಲ ಏನಾಯ್ತು ಗೊತ್ತಾ, ನಮ್ಮಮ್ಮ ಮೈಸೂರು ಪಾಕ್ ಮಾಡಕ್ ಹೋಗಿ ಅದು ಬೇರೆ ಏನೋ ಆಗೋಯ್ತು, ಆದ್ರೂ ಪರವಾಗಿಲ್ಲ ಇರ್ಲಿ ಅಂತ ಕೊಟ್ರು. ಆಮೇಲೆ ಎಲ್ಲ ಅದನ್ನ ಚೆನ್ನಾಗಿದೆ ಅಂತಾನೆ ತಿಂದ್ರು. ಅದಕ್ಕೊಂದು ಹೆಸರಿಟ್ಬಿಟ್ರು, ಶಿಲೆಘಾತ ಪಾಕ ಅಂತ. ಅದೇನೇ ಅದು ಹಂಗೆ? ಹೋ, ಅದು ಹಂಗೇನೆ. ಹೊಸ ಇನೋವೇಷನ್ಸ್ ಎಲ್ಲ ಶುರುವಾಗದೆ ಈ ತರ ಅಲ್ವಾ, ಪ್ರಯೋಗಗಳಿಂದ. ಸೊ ಇವತ್ತು ಹಾಗೆ ಏನಾರು ಒಂದು ಮಾಡೋಣ ಬಾ. ಹಂಗಾರೆ ನಾನು ಒಂದೇನಾರು ಇನ್ವೆನ್ಷನ್ ಮಾಡಲ್ಲ? ಮಾಡು, ಸಿಂಪಲ್. ನೋಡಿ, ಈ ಸ್ಮೈಲ್ ಬೇಕು ನನಗೆ. ಸೊ ವೀಕ್ಷಕರೇ, ಸ್ಟಾರ್ಟ್ ಮಾಡ್ಬಿಡೋಣ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸೊ ಮೇಡಮ್, ಇನ್ವೆನ್ಷನ್ ಶುರು ಮಾಡೋಣ? ಬಾವಿ ಫುಲ್ ಚಾರ್ಜ್ ಆಗ್ಬಿಟ್ರೆ ಸಡನ್ ಆಗಿ ರೆಡಿ. ಇವಾಗ ನನಗೆ ತಿಳಿ ಬೇಬಿ ಕಾರ್ನ್ ಹೇಳ್ಕೊಡ್ತೀನಿ. ಚಿಲ್ಲಿ ಬೇಬಿ ಕಾರ್ನ್. ಯಾಕಂದ್ರೆ ನಾನು ನಿನ್ ಡೈಲಾಗ್ ತಗೋತಾ ಇದ್ದೀನಿ ಇವಾಗ. ಯಾವಾಗಲೂ ನೀನು ಅನಗಿಸ್ಬಿಟ್ಟು ಹೇಳ್ತಿದ್ದಾನೆ, ನಾನು ಏನಾದ್ರು ಮಾಡಿದ್ರೆ ಟ್ರೈ ಅಂತ ಅಂತೀಯಲ್ಲ. ನನಗೆ ನಿನ್ ಕಂಡ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಸ್ವಲ್ಪ ಎಕ್ಸೈಟ್ ಜಾಸ್ತಿ. ಓಕೆ, ಸ್ಟಾರ್ಟ್ ಮಾಡೋಣ. ಶ್ಯೂರ್. ಇದು ಚಿಲ್ಲಿ ಬೇಬಿ ಕಾರ್ನ್ಗೆ ಬೇಬಿ ಕಾರ್ನ್, ಓಕೆ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ಫ್ಲೋರ್, ಎಳ್ಳು, ಅಚ್ಕಾರದ ಪುಡಿ ಹಾಗೂ ಎಣ್ಣೆ. ಓಕೆ, ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಒಂದು ಒಳ್ಳೆ ಫ್ರೈಡ್ ಐಟಮ್ ಮಾಡ್ಕೊಡ್ತೇನೆ. ಸ್ವಲ್ಪ ತಲೆ ಓಡಿಸಿದ್ರೆ ಎಲ್ಲೆಲ್ಲ ಓಡ್ಬಿಡುತ್ತೇನೆ. ಎಕ್ಸಾಕ್ಟ್ಲಿ. ಅದ್ ತೆಗ್ದು ಇದಕ್ಕೆ ಹಾಕಿ, ಇದು ತೆಗ್ದು ಅದಕ್ಕೆ ಹಾಕು, ಏನೋ ಒಂದು ಬ್ಯೂಟಿಫುಲ್ ಆಗಿರುತ್ತೆ. ನಿಮ್ಮಮ್ಮ ಏನೋ ಮಾಡಿದ್ರು ಅಂತ ಹೇಳಿದೆಯಲ್ಲ, ತಕ್ಷಣ ಚಾರ್ಜ್ ಆಗ್ಬಿಟ್ಟಿ. ಈಗ ಫಸ್ಟ್ ಕಡಾಯಿ ಕೊಡು. ಓಕೆ, ಕಡಾಯಿ. ಮೊದಲು ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣ. ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ರೆ ದಿಢೀರ್ 5 ನಿಮಿಷದ ಕೆಲಸ ಅಷ್ಟೇ. ವರ್ಕಿಂಗ್ ವುಮೆನ್ಗೆ ಮಾಡೋದು, ಯಾರು ನೆಂಟರು ಬಂದ್ರೆ ಆಫೀಸಿಂದ ಬಂದು ಒಳ್ಳೆ ಮಾಡೋದು ಬಹಳ ಕಷ್ಟ ಕಣೆ. ಏನ್ ಗೊತ್ತಾ, ಒಂಥರ ಆಯಾಸ ಬಿಟ್ಟಿರ್ತಾವ ಅವ್ರಗಳಿಗೂ ಹೋಗ್ಬಂದು. ಮತ್ತೆ ಯಾರೋ ನೆಂಟರು ಬಂದ್ರೆ ಇಮಿಡಿಯೇಟ್ ಆಗಿ ಮಾಡ್ಕೊಡೋ ಹಂಗೆ. ಹೌದು. ದಿಸ್ ಇಸ್ ಎಸ್ಪೆಷಲಿ, ಈ ಎಪಿಸೋಡ್ ಮಾತ್ರ ಎಸ್ಪೆಷಲಿ ಫಾರ್ ವರ್ಕಿಂಗ್ ಲೇಡೀಸ್. ಓ ಪ್ಲೀಸ್, ವರ್ಕಿಂಗ್ ಲೇಡೀಸ್ ಎಲ್ಲ ಇಷ್ಟೊತ್ತಿಗೆ ಮನೇಲಿ ಇದ್ರೆ ಭಾರಿ ಅಡ್ವಾಂಟೇಜ್ ಅವ್ರಿಗೆ. ಎಕ್ಸಾಕ್ಟ್ಲಿ. ಈಗ ಬೇಬಿ ಕಾರ್ನ್, ಈ ಬೇಬಿ ಕಾರ್ನ್ ಈ ತರ ಹೀಗೆ ಕಟ್ ಮಾಡ್ಕೋಬೇಕು. ಓಕೆ, ಕಟ್ ಮಾಡ್ಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕೋಣ. ಒಂದು ಸ್ಪೂನ್ ಕೊಡ್ತೀಯಾ? ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಇದು ಸ್ವಲ್ಪ ಮೈಲ್ಡ್ ಆಗಿರ್ಬೇಕಷ್ಟೇ. ಒಂದು ಸ್ಪೂನ್ ಕೊಡು. ಎಸ್. ಅಚ್ಕಾರದ ಪುಡಿ. ನಮ್ ಖಾರ ಎಷ್ಟು ಬೇಕೋ ಅಷ್ಟು. ಖಾರದ ಖಾರ, ಶುಂಠಿಯ ಖಾರ, ಒಳ್ಳೆ ಕಾಂಬಿನೇಷನ್. ಎಳ್ಳು ಫ್ಲೇವರ್ ಕೊಡುತ್ತೆ. ಓಕೆ, ಆಮೇಲೆ ಕಾರ್ನ್ಫ್ಲೋರ್. ನೈಲಾನ್ ಎಳ್ಳ ಅದು? ಹೌದು, ನೈಲಾನ್ ಎಳ್ಳು. ಓಕೆ, ಕಾರ್ನ್ಫ್ಲೋರ್. ಇದೇನಂದ್ರೆ ಅಂಟ್ಕೊಂಡ್ರೆ ಸಾಕು, ಬಜ್ಜಿ ತರ ಏನು ಕಲ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಅದನ್ನ ಕೋಟಿಂಗ್ ಬಂದ್ರೆ ಸಾಕು. ಸೊ ಇದಿಷ್ಟು ನಾವು ಮೊದಲು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ಥರ ಅದನ್ನ ನಾವು ಕೈಯಲ್ಲಿ ಮಾಡ್ಕೊಂಡ್ರೆ ಕರೆಕ್ಟ್, ಬೆಟರ್. ಕ್ಲೀನಾಗಿ ಎಲ್ಲದಕ್ಕೂ ಅಂಟ್ಕೊಡುತ್ತೆ. ಸ್ವಲ್ಪ ನೀರು ಕೊಡು. ಚೂರಿ ಹಾಕು. ಅದು ಅಂಟಿದ್ರೆ ಸಾಕು.
ಘಮ್ ಅಂತ ಬರ್ತಾ ಇದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಆರೋಮ ನಂಗೆ ಸಖತ್ ಇಷ್ಟ. ಹೌದಾ? ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾ. ನಾವು ಆದಷ್ಟು ಏನ್ ಮಾಡ್ಬೇಕು, ನಾವು ಮನೇಲೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗೂ ಇರುತ್ತೆ, ಮತ್ತೆ ಅದ್ರ ಘಮನೂ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಅದನ್ನ 8 ಕಂಟೈನರ್ಗೆ ಹಾಕಿಟ್ಬಿಟ್ಟು ಶುಂಠಿ ಬೆಳ್ಳುಳ್ಳಿನ ರುಬ್ಬಿಟ್ಟು ನೀರ್ ಮುಟ್ಸ್ಬಾರ್ದು. ಅದು 1 ತಿಂಗಳು ಮಟ್ಟಿಗೆ ಇಡ್ಬೋದು. ಹೌದು, ವಿತೌಟ್ ಪ್ರಿಸರ್ವೇಟಿವ್. ಆದ್ರೆ ನಾವೇನಾಗತ್ತೆ, ನಾವು ಆಚೆಗಡೆಯಿಂದ ತಗೊಂಡ್ಬಂದಾಗ ಫ್ರಿಜ್ ಅಲ್ಲಿ ಇಟ್ರೆ ಏನಾಗುತ್ತೆ, ಅದು ಒಂಥರ ವಾಸನೆ ಬಂದ್ಬಿಡುತ್ತೆ. ಫ್ರಿಜ್ ಎಲ್ಲ ವಾಸನೆ ಬರುತ್ತೆ. ಇವಾಗ ಏನ್ ಗೊತ್ತಾ, ಹಲಸಿನ ಹಣ್ಣು ಇಟ್ರು ವಾಸನೆ ಬರುತ್ತೆ. ಅದು ತುಂಬಾ ಘಮ್ ಅನ್ನತ್ತಲ್ಲ, ಅದು ವಾಸನೆ ಬರುತ್ತೆ. ನೋಡು, ಈ ತರ ಹಿಂಗ್ ಕೋಟ್ ಆದ್ರೆ ಸಾಕು. ಓಕೆ. ಇದನ್ನ ನಾವು ಪಕೋಡ ಬಿಡ್ತೀವಲ್ಲ, ಉದ್ರು ಇದು ಸಾಸ್ ಜೊತೆಗೂ ತಿನ್ಬಹುದು, ಹಾಗೆ ತಿನ್ಬಹುದು. ಏನಂದ್ರೆ ಎಳ್ ಫ್ಲೇವರ್ ಜಾಸ್ತಿ ಇರುತ್ತೆ. ಓಕೆ, ಸೂಪರ್. ದಿಢೀರ್ ತಿಂಡಿ. ಕಾರ್ನ್ ಫ್ಲೋರ್ ಅಲ್ಲ, ಕಡಲೆ ಹಿಟ್ಟು? ಕಡಲೆ ಹಿಟ್ಟು ಹಾಕಿಲ್ಲ, ಬೇಕೇ ಇಲ್ಲ. ಕಾರ್ನ್ ಫ್ಲೋರೇ ಇದಕ್ಕೆ ಗರಿ ಗರಿ ಆಗುತ್ತೆ. ಸೊ ಇದನ್ನೇನ್ ಮಾಡ್ಬೇಕು, ನಾವು ಆದಷ್ಟು ಕೋಟಿಂಗ್ ಕೊಟ್ರೆ ಸಾಕು. ನೋಡಿ, ಇವಾಗ ಹಾಕಿದಾಗ ಫುಲ್ ಕವರ್ ಆಗೋಯ್ತು. ಹೌದು, ಹಂಗ ಅನ್ಸುತ್ತೆ. ಕರ್ದಾಗ ತುಂಬಾ ಕಡಿಮೆ ಅನ್ಸುತ್ತೆ. ವಾವ್, ಏನೋ ಒಟ್ನಲ್ಲಿ ಒಂದು ಮಾಡ್ತಾರ್ರಿ ಇವರು. ಯಾರು, ನಾನಾ? ಹಿಂಗೇನೋ ಸ್ಪೆಷಲ್ ಆಗಿ ಮಾಡ್ಕೊಡ್ತೀನಿ, ಇನ್ವೆನ್ಷನ್ ಅಂತ ಹೇಳಿದ್ರಲ್ಲ. ಸಾಮಾನ್ಯವಾಗಿ ಏನ್ ಮಾಡ್ತೀವಿ ನಾವು, ಬೇಬಿಕಾರ್ನ್ ಅಂತಂದ್ರೆ ಬಜ್ಜಿ ಮಾಡ್ತಾರೆ. ಬಟ್ ಇದು ಕಾರ್ನ್ ಫ್ಲೋರ್ ಅಲ್ಲಿ ನಾನು ಆಕ್ಚುಲಿ ಎಲ್ಲೋ ಒಂದ್ ಕಡೆ ತಿಂದಿದ್ದೆ. ಬೇಬಿಕಾರ್ನ್ ಮಂಚೂರಿ ಒಂದು ತಿಂದಿದ್ದೀನಿ ನಾನು, ಅದು ಬಿಟ್ರೆ ಏನು ತಿಂದಿಲ್ಲ ಬೇಬಿಕಾರ್ನ್. ಹೌದಾ? ಎಷ್ಟೊಂದು ವೆರೈಟೀಸ್ ಮಾಡ್ತೀನಿ ಇದ್ರೊಳಗೆ. ವಾವ್, ಹಾಗೆ ಒಂದೊಂದೇ ಕಲಿಯೋಣ. ಬಟ್ ಸದ್ಯಕ್ಕೊಂದು ಚಿಕ್ಕ ಬ್ರೇಕ್ ತಗೊಂಡ್ ಬಂದ್ಬಿಡೋಣ ಅಲ್ವಾ? ಸೊ ವೀಕ್ಷಕರೇ, ಮೈ ಆಸ್ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ವೀಕ್ಷಕರೇ, ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮೈ ಆಸ್ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗಮ ಅಂತ ವಾಸನೆ ಬರ್ತದೆ. ಸೂಪರ್, ಸೂಪರ್. ಬೈದ್ರೆ ಇದಕ್ಕೆ ಒಂಚೂರು ಸ್ಪ್ರಿಂಗ್ ಆನಿಯನ್ಸು, ಆಮೇಲೆ ಚಿಲ್ಲಿ ಸಾಸು, ಅವೆಲ್ಲ ಸೋಯಾ ಸಾಸು ಇವೆಲ್ಲ ಹಾಕಿ ಒಂಚೂರು ಒಗ್ಗರಣೆ ಕೊಟ್ರೆ ಅಟ್ಲಾಗ ಬೇಬಿ ಮಂಚೂರಿನೂ ರೆಡಿ ಆಗ್ಬಿಡುತ್ತೆ ಅಲ್ವಾ? ಅದ್ ಬೇಕಾದ್ರೆ ಅದ್ ಮಾಡ್ಕೋಬಹುದು, ಇದ್ ಬೇಕಾದ್ರೆ ಇದ್ ಮಾಡ್ಕೋಬಹುದು. 2 in 1. ಎಕ್ಸಾಕ್ಟ್ಲಿ. ಆಗೋಯ್ತಾ? ಅಷ್ಟೇ, ದಿಢೀರ್ ಪಟಾಫಟ್. ಹೌದು. ಇದು ಇನ್ನೊಂದ್ ತರ ಕಾಣಿಸ್ತಿದೆ. ಏನ್ ಹೇಳೋ? ಏನು? ಬೆಣ್ಣೆ ಮುರುಗ್ ತರ ಕಾಣಿಸ್ತದೆ. ಯಾಕಂದ್ರೆ ಈ ಕಾರ್ನ್ ನ ಕಟ್ ಮಾಡಿದಾಗ ಹೆಂಗೆ ಚೂಪ್ ಚೂಪ್ ಇರುತ್ತೋ, ಚಕ್ಲಿ ನಾವು ಇದು ಮಾಡಿದ್ರೆ ಹೇಗಿರುತ್ತೆ ಅದೇ ತರ ಅಲ್ವಾ? ಕರೆಕ್ಟ್. ರೈಟ್. ಆದಷ್ಟು ನಾವು ಈ ಟಿಶ್ಯೂ ಪೇಪರ್ ಮೇಲೆ ಹಾಕೋದು ಒಳ್ಳೇದು. ಯಾಕಂದ್ರೆ ಅದು ಎಣ್ಣೆ ಹೀರುತ್ತೆ. ಗ್ಯಾಸ್ ಆಫ್ ಮಾಡು. ಮತ್ತೆ ಇನ್ನೊಂದು ಏನ್ ಗೊತ್ತಾ, ತುಂಬಾ ಜನ ಏನ್ ಮಾಡ್ತಾರೆ, ಟಿಶ್ಯೂ ಪೇಪರ್ ಮೇಲೆ ಹಾಕೋ ಬದಲು ನ್ಯೂಸ್ ಪೇಪರ್ ಮೇಲೆ ಹಾಕ್ತಾರೆ. ದಟ್ ಈಸ್ ಆಕ್ಚುಲಿ ವೆರಿ ಬ್ಯಾಡ್. ಯಾಕಂದ್ರೆ ಅದ್ರೊಳಗಿರೋ ಕೆಮಿಕಲ್ಸ್ ಮೇನ್ ಆಗಿ ಲೆಡ್ ಇರುತ್ತೆ. ದಟ್ ಈಸ್ ವೆರಿ ಪಾಯ್ಸನಸ್ ಆಲ್ಸೋ. ಯಾಕಂದ್ರೆ ಅದು ಹಾಕಿದ್ಮೇಲೆ ಅದು ಅಬ್ಸರ್ವ್ ಆಗುತ್ತಲ್ಲ, ಅದು ಇದು ನಾವು ಏನ್ ಮಾಡಿರ್ತೀವೋ ಅದ್ರ ಮೇಲೆ ಅಂಟ್ಕೊಳತ್ತೆ. ಇಟ್ ಈಸ್ ಅ ಸ್ಲೋ ಪಾಯ್ಸನಿಂಗ್. ಆದಷ್ಟು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋದು ಒಳ್ಳೆಯದು. ಈಗ ಸರ್ವಿಂಗ್ ಪ್ಲೇಟ್ ಹಾಕೋಣ. ಓಕೆ. ಸರ್ವಿಂಗ್ ಪ್ಲೇಟ್ ನಂಗೆ ಅಡುಗೆ ಆದಮೇಲೆ ಸರ್ವಿಂಗ್ ಪ್ಲೇಟಿಗೆ ಹಾಕೋಷ್ಟ್ರಲ್ಲಿ ನಾನು ಪೇಷನ್ಸ್ ಕಳ್ಕೊಂಡ್ಬಿಟ್ಟಿರ್ತೀನಿ. ನೋಡು, ಈ ಥರ ನಾವು ಸುಮ್ಮನೆ ಹಿಂಗೆ ಮಾಡಿದ್ರೆ ಸಾಕೆಲ್ಲ ಮುರಿದೋಗುತ್ತೆ, ಅಂಟ್ಕೊಳ್ಳಲ್ಲ ಅದು. ಕರೆಕ್ಟ್. ಸೊ ಚಿಲ್ಲಿ ಬೇಬಿ ಕಾರ್ನ್ ರೆಡಿ ಆಗಿದೆ. ನಂದಿನಿ ಸ್ವೀಟ್ ನಂದಿನಿಗೆ ಚಿಲ್ಲಿ ಬೇಬಿ ಕಾರ್ನ್ ರೆಡಿ ಆಗಿದೆ. ಸ್ವೀಟ್ ಬೇಬಿ ಕಾರ್ನ್, ಸ್ವೀಟ್ ಬೇಬ್ಗೆ. ಥ್ಯಾಂಕ್ ಯು ಸೋ ಮಚ್. ಇದು ಚಿಲ್ಲಿ ಸಾಸ್ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ. ಮಕ್ಕಳಿಗಾದ್ರೆ ಟೊಮೆಟೊ ಸಾಸು ಕೊಡ್ಬೋದು. ನಿಂಗೆ ಸ್ವಲ್ಪ ಚಿಲ್ಲಿ ಇಷ್ಟ ಅಂದ್ಯಲ್ಲ, ಅದಕ್ಕೆ ಚಿಲ್ಲಿ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಾ ಬಿಡಿ. ಪ್ರತಿ ಸಲ ಇಲ್ಲ ಪ್ರತಿ ಸಲ ನನಗೆ ತಿನ್ನಕ್ಕೆ ಇಷ್ಟ ಅಲ್ಲ. ಈ ಸಲ ಫಸ್ಟ್ ನಿಮ್ಗೆ ಸ್ವಲ್ಪ ಟೆಂಪ್ಟೇಷನ್ ತಡ್ಕೊಂಡು. ಶಬ್ದ ಕುರುಮ್ ಕುರುಮ್ ಅಂತ ಇಲ್ಲಿಗೆ ಕೇಳಿಸ್ತದೆ. ಇನ್ನು ಹೆಂಗಿದೆ? ಅಯ್ಯೋ ರಾಮ, ಎಲ್ಲಿ ತಗೊಂಡು ಹೋಗ್ತಿದ್ಯಾ? ಡಬ್ಬಗ್ ಬೇಕಾ? ಸಕ್ಕತ್ತಾದ. ಚೆನ್ನಾಗಿರುತ್ತಾನೆ. ಅಮೇಝಿಂಗ್ ಆದ. ಅದು ಟೊಮೆಟೊ ಸಾಸ್ ಜೊತೆಗೂ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವೀಟಿಶ್, ಇದು ಸ್ವಲ್ಪ ಟ್ಯಾಂಗಿ. ಸೊ ಏನು ನಿಮ್ಮ ಮುಂದಿನ ರೆಸಿಪಿ? ಯಾವಾಗಲೂ ಸ್ವೀಟ್ ಮಾಡ್ಬಿಟ್ಟು ಖಾರ ಕೊಡ್ತಿದ್ದೆ, ಇವಾಗ ಖಾರ ಮಾಡ್ಬಿಟ್ಟು ಸ್ವೀಟ್ ಕೊಡ್ತೇನೆ. ಖಾರ ನೋ ಪ್ರಾಬ್ಲಮ್. ನಾವು ಎನಿ ಟೈಮ್ ಏನ್ ಬೇಕಾದ್ರೂ ತಿನ್ನಕ್ಕೆ ರೆಡಿ ಇದೀವಿ. ಸೊ ಏನ್ ಸ್ವೀಟು ನೆಕ್ಸ್ಟ್? ಸಸ್ಪೆನ್ಸ್ ಅಂತ ಇದೆ. ಬೇಗ ಸಸ್ಪೆನ್ಸ್ ರಿವೀಲ್ ಮಾಡ್ಬಿಡಿ. ಶೋರ್.
ಏನು? ಚಾಕ್ಲೇಟ್ ಪನ್ನೀರ್ ಸಂದೇಶ್. ಸಂದೇಶ, ಮೇಘ ಸಂದೇಶ. ಯಾರಿಗೆ ಈ ತರ ಸಂದೇಶ ಕೊಟ್ರು? ಚಾಕ್ಲೇಟು ಪನ್ನೀರು ಕಳಿಸ್ಬಿಟ್ಟು. ನಿನಗೆ ಅಮ್ಮ ತಾಯಿ ನಿನ್ಗೆ ಹೇಳ್ಕೊಡ್ತಾ ಇರೋದು. ಬಟ್ ಸಂದೇಶ ಯಾರಿಗೆ ಕೊಟ್ಟಿದ್ರು ಏನೋ ಗೊತ್ತಿಲ್ಲ ಕಣಮ್ಮ, ಅದೆಲ್ಲ ಬೇಡ ಇವಾಗ. ಅಲ್ಲ, ಯಾರಿಗೋ ಕೊಟ್ಟಿದ್ದಂಗಿದೆ ಸಂದೇಶ. ಯಾರಿಗೂ ಇಲ್ಲ ಕಣೆ, ಇವಾಗ ಶುರು ಮಾಡ್ಬಿಡೋಣ. ಸರಿ, ಶುರು ಮಾಡಿ. ಆಮೇಲೆ ಯಾರ್ಯಾರು ಹೇಳಿದಾರೋ ಅವ್ರು ಏನೇನು ತಪ್ಪು ತಿಳ್ಕೊಬಾರ್ದು ಅದಕ್ಕೆ. ಅಲ್ಲ, ನಿಮ್ಮ ಯಜಮಾನ್ರಿಗೆ ಏನಾದ್ರು ಹಿಂಗೆ ಏನಾದ್ರು ಕೊಟ್ಟು ಪಟಾಯಿಸ್ಕೊಂಡ್ರೇನೋ ಅನ್ಕೊಂಡೆ. ಏನು ಪಟಾಯಿಸ್ಲಿಲ್ಲ, ಅವರೇ ಬಂದ್ರು ನೋಡಕ್ಕೆ. ಪಟಾಯಿಸಿರ್ತೀರ ಬಿಡಿ, ಅಡ್ಗೆ ಮಾಡಿ. ಸೊ ಸ್ಟಾರ್ಟ್ ಮಾಡಿ. ಶ್ಯೂರ್. ಚಾಕ್ಲೇಟ್ ಪನ್ನೀರ್ ಸಂದೇಶ್. ಓಕೆ, ಲೆಟ್ಸ್ ಬಿ ಸ್ಟಾರ್ಟಿಶ್. ಸಂದೇಶ್. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಇದಕ್ಕೆ ವೆನಿಲಾ ಎಸೆನ್ಸ್, ಡೆಸಿಕೇಟೆಡ್ ಕೊಕೊನಟ್, ಸಕ್ಕರೆ ಪುಡಿ, ಪನ್ನೀರ್, ಕೋಕೋ ಪೌಡರ್, ಇದು ಕೋವಾ, ಜಾಮ್, ಚಿಕೋನಟ್ಸ್. ಇನ್ನ ಚೋಕೋನಟ್ಸ್. ಓಕೆ, ರಿಚ್ ಕ್ಯಾಲರಿ ಸ್ವೀಟ್ ಡೆಸರ್ಟ್. ಎಸ್ಪೆಷಲಿ ಬರ್ತ್ಡೇ ಪಾರ್ಟೀಸ್ ಮಕ್ಳಿಗೆ ಮಾಡಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದು. ಅದನ್ನ ಹೇಳಿದ್ನಲ್ಲ, ವರ್ಕಿಂಗ್ ಲೇಡೀಸ್ಗೆ ಹೋಗಿ ಬಂದು ಚಡಾ ಅಂತ ಬೇಗ ಮಾಡ್ಬಿಡ್ಬೋದು ಇದನ್ನ. ಓಕೆ, ಸ್ಟಾರ್ಟ್ ಮಾಡೋಣ ಬೇಗ. ಸೊ ಮೊದಲಿಗೆ ಪನ್ನೀರ್ ಒಂದು ಸ್ಪೂನ್ ಕೊಡ್ತೀಯಾ? ಯಾ, ಒಂದೇ ಕೊಡ್ತೀನಿ. ಆಯ್ತು. ಇದು ತುರ್ದು ಇಟ್ಕೊಂಡಿರೋ ಪನ್ನೀರ್ ಇದು. ಓಕೆ, ತುಂಬಾ ಸುಲಭ. ಏನಂದ್ರೆ ಇದು ಫ್ರೀಸ್ ಮಾಡ್ಕೊಂಡು ತಿನ್ಬೇಕು. ಓಕೆ, ಸ್ವಲ್ಪ ತಣ್ಣಗಾದ್ಮೇಲೆ ತಿಂದ್ರೆ ಸೆಟ್ ಆಗುತ್ತೆ. ಅದ್ ಮಾಡ್ಕೊಂಡು ತಿಂದ್ರೆ ಬೆಟರ್. ಇದು ಸಪ್ಪೆ ಕೋವಾ. ಓಕೆ, ಹೌದು. ಯಾರು ಕಂಡಿಡಿದ್ರಪ್ಪ ಇವೆಲ್ಲ? ಇದು ಆಕ್ಚುಲಿ ಬೆಂಗಾಲಿ ಸ್ವೀಟು. ಸ್ವಲ್ಪ ನನ್ನ ಇನೋವೇಟಿವ್ ಇದೆ ಇದರಲ್ಲಿ. ಓಕೆ, ಅವರು ಕೇಸರ್ ಸಂದೇಶ್ ಮಾಡ್ತಿದ್ರು, ನನಗೆ ಚಾಕ್ಲೇಟ್ ಪನ್ನೀರ್ ಸಂದೇಶ್ ಮಾಡ್ಕೊಡ್ತಾ ಇದ್ದಾರೆ. ಅಷ್ಟರಲ್ಲಾಗ್ಲಿ ಏನೋ ಒಂದು ಹೌದಮ್ಮ ಮಾಡ್ಲಿ ಅಂತ. ಇದು ಡೆಸಿಕೇಟೆಡ್ ಕೊಕೊನಟ್, ಕೊಬ್ಬರಿ ತುರಿ ಮೇಲಿರೋ ಸಿಪ್ಪೆ ತೆಗೆದು, ಆಮೇಲೆ ಈ ತರ ಪೌಡರ್ ರೆಡಿಮೇಡ್ ಆಗೇ ಸಿಗುತ್ತೆ. ಇಲ್ಲ ಅಂದವರು ಕೊಬ್ಬರಿನೇ ಮೇಲ್ಗಡೆ ಸಿಪ್ಪೆ ತೆಗೆದು ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಂಡು ಉಪಯೋಗಿಸ್ಕೋಬಹುದು. ಟೇಸ್ಟ್ ಅಂತ ಡಿಫರ್ ಆಗಲ್ವಾ? ಅಂತದೇನಾಗಲ್ಲ. ಇದ್ರೊಳಗೆ ಏನಂದ್ರೆ ಜಿಡ್ಡಿನಾಂಶ ಹೋಗ್ಬಿಟ್ಟಿರತ್ತೆ. ಇದ್ರಲ್ಲಿ ಜಿಡ್ಡಿನಾಂಶ ತೆಗೆದು ಬಿಟ್ಟಿರ್ತಾರೆ. ಆಲ್ಮೋಸ್ಟ್ ಸೇಮ್ ಅದೇ, ಎಕ್ಸೆಪ್ಟ್ ನೀವು ಹೇಳ್ದಂಗೆ ಒಂದು ಸ್ವಲ್ಪ ಜಿಡ್ಡಿನ ಅಂಶ ಕಮ್ಮಿ ಇದೆ. ಹೌದು. ಓಕೆ, ಆಮೇಲೆ ಸಕ್ಕರೆ ಪುಡಿ. ಓಕೆ, ಈ ನಾರ್ಮಲ್ ಸಕ್ಕರೆನೇ ಪುಡಿ ಮಾಡಿ ಇಟ್ಕೊಂಡಿದ್ದೀರಾ? ಪುಡಿ ಮಾಡಿ ಇಟ್ಕೊಂಡಿರೋದು ಒಂದು 2 ಚಮಚ ಹಾಕೋತಾ ಇದ್ದೀನಿ. ಓಕೆ, ಕೋಕೋ ಪೌಡರ್ ಅದು ಯೂಸ್ ಮಾಡ್ಕೋಬಹುದು. ಇದು ಚಾಕ್ಲೇಟ್ ಡ್ರಿಂಕ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೋಬಹುದು. ಅಂದ್ರೆ ಚಾಕ್ಲೇಟ್ ಸಿರಪ್ ತರ ಬರುತ್ತಲ್ಲ ಅದ? ಸಿರಪ್ ಅಲ್ಲ, ಇದು ಕೋಕೋ ಪೌಡರ್. ಚಾಕ್ಲೇಟ್ ಡ್ರಿಂಕ್ ದೇ ಬರುತ್ತೆ, ಇನ್ನೊಂದು ಮಕ್ಕಳಿಗೆ ಡ್ರಿಂಕ್ ಹಾಕ್ಕೊಡ್ತಾರಲ್ಲ ಅದು. ಗೊತ್ತಾಯ್ತು. ಸೊ ಕೋಕೋ ಪೌಡರ್ ನಿಂಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಆಮೇಲೆ ಬರ್ತ್ಡೇ ಪಾರ್ಟೀಸ್ ಅಂತ ಹೇಳಿದ್ಮೇಲೆ, ಮಕ್ಕಳಿಗಂತ ಹೇಳಿದ್ಮೇಲೆ ಚೋಕೋನಟ್ಸ್. ನನಗೆ ಅಂತ ಹೇಳಿದ್ಮೇಲೆ ಹಾಕ್ಬೇಕು. ಹೌದು. ಈಗ ಚೋಕೋನಟ್ಸ್ ಇಲ್ಲ ಅಂತ ಅಂದ್ರೂ ಪರವಾಗಿಲ್ಲ. ಸಿಕ್ದಿದ್ದವ್ರಿಗೆ ಈ ಡೈರಿ ಮಿಲ್ಕ್ ಬರುತ್ತಲ್ಲ, ಅದನ್ನ ಸಣ್ಣ ತುಂಡು ಮಾಡಿಬಿಟ್ಟು ಹಾಕ್ಬೋದು. ಓಕೆ, ಈಗ ವೆನಿಲಾ ಎಸೆನ್ಸು ಚೂರೆ ಚೂರು, ಯಾಕಂದ್ರೆ ಸ್ಟ್ರಾಂಗ್ ಇರುತ್ತೆ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಅಲ್ಲ ಸರಿ, ನಾನು ಒಂದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಒಲೆ ಯಾವಾಗ ಹಚ್ತೀರಾ? ಏನು ರೆಡಿ ಮಾಡ್ಕೊಂಡಿಲ್ಲ. ಒಲೆಗಿಲ್ಲ ಬೇಡಮ್ಮ, ನಾನು ಇನ್ಸ್ಟೆಂಟ್ ಅಂತ ಹೇಳಿಲ್ವಾ, ವರ್ಕಿಂಗ್ ಲೇಡೀಸ್ಗಂತ ಹೇಳಿಲ್ವಾ? ಅದಕ್ಕೆ ಒಲೆನೇ ಹಚ್ಚಲ್ವಾ? ಏನು ಬೇಡ, ಇನ್ಸ್ಟೆಂಟ್ ಬರ್ತ್ಡೇ ಪಾರ್ಟೀಸ್ಗಂತ ಹೇಳಿಲ್ವಾ? ಮತ್ತೆ ಇನ್ನೊಂದೇನು ಗೊತ್ತಾ ನಂದಿನಿ, ಸಾಮಾನ್ಯವಾಗಿ ಏನಾಗುತ್ತೆ ಮಕ್ಕಳಿಗೆ ಬರ್ತ್ಡೇ ಪಾರ್ಟೀಸ್ ಕದಿಬೇಡ. ಓಕೆ, ಕಂಟಿನ್ಯೂ. ಸಾಕಾ ಇಲ್ಲ? ನಂಗೇನೋ ಗೊತ್ತಾಗ್ತಲ್ಲ, ಇನ್ನೂ ಕಂಪ್ಲೀಟ್ ಆಗಬೇಕು ಪ್ಲೀಸ್. ಏನಾಗುತ್ತೆ, ತಾಯಂದಿರಿಗೆ ಮಕ್ಳು ಬರ್ತ್ಡೇ ಪಾರ್ಟೀಸ್ ಅಂತ ಮಾಡ್ಬೇಕು. ಯಾವ್ದೇ ತಾಯಿ ಆದ್ರೂ ಅವ್ರ ಮಕ್ಳಿಗೆ ಮಾಡ್ಬೇಕಂತ ಒಂದು ಆಸೆ ಇದೆ. ಸೊ ಯೂಶಲಿ ಏನ್ ಮಾಡ್ತಾರೆ, ಕೇಕ್ ಕಟ್ ಮಾಡ್ತಾರೆ, ಚಿಪ್ಸ್, ಕೂಲ್ ಡ್ರಿಂಕ್ಸ್ ಇಂಥದ್ದು ನಾರ್ಮಲಿ ದೇ ಗಿವ್ ದಿಸ್. ಆಮೇಲೆ ಸ್ಕೂಲ್ಗೆ ಏನಾಗುತ್ತೆ, ಚಾಕ್ಲೇಟ್ ಕೊಟ್ಟು ಕಳಿಸ್ತಾರೆ. ಅದ್ರ ಬದಲಿಗೆ ಈ ತರ ಮಾಡ್ಬಿಟ್ಟು ಸಣ್ಣ ಅಂದ್ರೆ ಬ್ಯೂಟಿಫುಲ್ ಕವರ್ಸ್ ಬರುತ್ತೆ, ಚಾಕ್ಲೇಟ್ ರ್ಯಾಪಿಂಗ್ ಕವರ್ಸ್. ಅದ್ರೊಳಗೆ ಇವಾಗ ಸೆಟ್ ಮಾಡ್ಬಿಟ್ಟು ಚಾಕ್ಲೇಟ್ ರ್ಯಾಪ್ ಮಾಡ್ಬಿಟ್ಟು, ಚಾಕ್ಲೇಟ್ ಕವರ್ ಅಲ್ಲಿ ರ್ಯಾಪ್ ಮಾಡ್ಬಿಟ್ಟು ಕೊಟ್ರೆ ಇನ್ನೂ ಒಂಥರ ಡಿಫ್ರೆಂಟ್ ಆಗು ಇರುತ್ತೆ. ಹೋಮ್ ಮೇಡ್ ಇದು ಚಾಕ್ಲೇಟ್ ಮಕ್ಳಿಗೆ ತಗೊಂಡು ಹೋಗೋಕ್ಕೂ ಖುಷಿ ಇರುತ್ತೆ. ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್ ಅಂತ ಪಾಪ. ಹೌದು. ಮತ್ತೆ ಏನಾಗುತ್ತೆ ಗೊತ್ತಾ, ಅವ್ರಗಳಿಗೂ ಒಂಥರ ಖುಷಿ, ಏನೋ ಬೇರೆ ದೊಡ್ಡದಾಗಿ ಕೊಡ್ತಾ ಇದ್ದೀನಿ, ಚಿಕ್ಕ ಚಾಕ್ಲೇಟ್ಗಿಂತ ದೊಡ್ಡದೇನೋ ಕೊಡ್ತಾ ಇದ್ದೀನಿ ಅನ್ಕೊಂಡು. ಇದನ್ನ ನಾನು ಉಂಡೆ ಮಾಡಿಬಿಟ್ಟು
ಏನಂದ್ರೆ ಇದು ಆದಷ್ಟು ನಾವು ಸೆಟ್ ಆದ್ಮೇಲೆ ಈಗ ಇದು ಡೆಸಿಕೇಟೆಡ್ ಕೊಕೊನಟ್ ಅಲ್ಲಿ ಉರುಳಿಸ್ಬಿಟ್ಟು ಈ ತರ ಹೀಗಿಡ್ಬೇಕು. ಪ್ರತಿಮಾ, ನೀವು ನಂಗೆ ಚಾಕ್ಲೇಟ್ ಪನ್ನೀರ್ ಸಂದೇಶ್ ಮಾಡ್ತೀನಿ ಅಂತ ಹೇಳಿ ನಾವು ಇಟ್ಸ್ ಲುಕಿಂಗ್ ಲೈಕ್ ಡ್ರೈ ಜಾಮೂನ್ ಹಂಗೆ ಕಾಣಿಸ್ತಾ ಹಂಗೆ ಕಾಣ್ತದೆ. ಅಥವಾ ಆಪಲ್ ಕೇಕ್ಸ್ ಬರುತ್ತಲ್ಲ, ಸ್ವಲ್ಪ ಇದೇ ತರ ಅನ್ಸುತ್ತೆ. ಆಪಲ್ ಕೇಕ್ಸ್ ಹೇಗ್ ಮಾಡ್ತಾರೆ ಗೊತ್ತಾ? ಬರ್ತಾ ಮತ್ತೆ ಆಪಲ್ ಕೇಕ್ಸ್ ಒನ್ ಆಫ್ ಮೈ ಫೇವ್ರೆಟ್. ರಿಯಲಿ? ಓಕೆ, ಇನ್ನೊಂದ್ ದಿವಸ ಮಾಡ್ಕೊಡ್ತೀನಿ ನಿಂಗೆ. ಓ ಎಸ್, ಶ್ಯೂರ್. ನೋಡಿ, ಈ ತರ ಹಿಂಗ್ ಉರುಳಿಸ್ಬಿಟ್ಟು ಒಂದು ಅರ್ಧ ಗಂಟೆ ಸೆಟ್ ಮಾಡ್ಬಿಟ್ರೆ ಯು ಕ್ಯಾನ್ ರಿಲೀಸ್ ಇಟ್. ಫ್ರಿಡ್ಜ್ ಅಲ್ಲಿ ಇಡ್ಬೇಕಾಗತ್ತಾ ಅಥವಾ ಹಂಗೇನು ಪರವಾಗಿಲ್ಲ? ಹಂಗೇನು ತಿನ್ಬಹುದು, ಬಟ್ ಏನಂತಂದ್ರೆ ಸೆಟ್ ಆದ್ರೆ ಇನ್ನೂ ಚೆನ್ನಾಗಿರತ್ತೆ ಅಂತ ಅಷ್ಟೇ. ಅಂಡ್ ಸ್ವೀಟ್ಸ್ ಬೇಸಿಕ್ಲಿ ಕೆಲವ್ರಿಗೆ ಹಾಟ್ ಆಗಿ ಇಷ್ಟ ಆಗುತ್ತೆ, ಕೆಲವ್ರಿಗೆ ತಣ್ಣಗಿದ್ರೆ ಇಷ್ಟ ಆಗುತ್ತೆ. ನನಗೆ ತಣ್ಣಗಿದ್ರೆ ಇಷ್ಟ ಆಗುತ್ತೆ. ಮತ್ತೆ ಕೆಲವೊಂದು ಡೆಸರ್ಟ್ಸ್ ಏನ್ ಗೊತ್ತಾ, ಆದಷ್ಟು ಕೋಲ್ಡ್ ಆಗಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೌದು ಹೌದು ಹೌದು. ಪ್ರತಿಮಾ, ಇದು ಪನ್ನೀರ್ನ ನಾವು ಹಾಗೆ ಹಾಕಿದೀವಿ, ಸೀದಾ ಏನು ಬೇಯಿಸಿಲ್ಲ ಅಥವಾ ಏನು ಮಾಡಿಲ್ಲ ಅಲ್ವಾ? ಯೂಶಲಿ ಪನ್ನೀರ್ನ ಹಾಲ್ ಒಡ್ಸಿ ಮಾಡೋದು. ಸೊ ಹುಳಿ ಅಂಶ ಏನಾದ್ರೂ ಇರುತ್ತಾ? ಟೇಸ್ಟ್ ಹೆಂಗೆ ಎನ್ಹಾನ್ಸ್ ಮಾಡುತ್ತೆ ಪನ್ನೀರ್ ಇದಕ್ಕೆ ಟೇಸ್ಟ್? ಆಕ್ಚುಲಿ ಇದಕ್ಕೆ ಕೋವಾ ಹಾಕಿದೀವಲ್ಲ, ಕೋವಾ ಹಾಕಿರೋದ್ರಿಂದ ಮತ್ತೆ ಆದಷ್ಟು ಫ್ರೆಶ್ ಪನ್ನೀರ್ ತಗೋಬೇಕಾಗತ್ತೆ. ಫ್ರೆಶ್ ಪನ್ನೀರ್ ತಗೊಂಡ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಮತ್ತೆ ಇದು ಕೋವಾ ಹಾಕಿರೋದ್ರಿಂದ, ಕೋವಾ ಹಾಕಿದೀವಿ, ಸಕ್ಕರೆ ಹಾಕಿದೀವಿ, ಕೋಕೋ ಪೌಡರ್ ಇದೆಲ್ಲ, ವೆನಿಲಾ ಎಸೆನ್ಸ್ ಎಲ್ಲ ಹಾಕಿರೋದ್ರಿಂದ ಇಟ್ ಎನ್ಹಾನ್ಸಸ್ ದ ಟೇಸ್ಟ್. ಆಮೇಲೆ ಹುಳಿ ಅಂಶ ಇರೋದೇ ಇಲ್ಲ. ಒಂದು ಗಮನದಲ್ಲಿ ಇಡಬೇಕು, ಆದಷ್ಟು ಪನ್ನೀರ್ ಫ್ರೆಶ್ ಆಗಿರ್ಬೇಕು. ಓಕೆ ಓಕೆ. ಮತ್ತೆ ಕೆಲವು ಮಕ್ಕಳು ಹಾಲು ಕುಡಿಯಕ್ಕೆ ಹಿಂದೇಟಾಗ್ತಾರಲ್ಲ, ಅಂತವ್ರಿಗೂ ಒಳ್ಳೆ ಡಿಶ್ ಇದು. ಯಾಕೆ ಹೇಳಿ, ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರೋದ್ರಿಂದ ಹಾಲಲ್ಲಿ ಅವರು ಹಾಲು ಕುಡಿದಿದ್ರು ಪನ್ನೀರ್ ತಿಂತಾರೆ. ಪನ್ನೀರ್ ತುಂಬಾ ಮಕ್ಕಳು ಇಷ್ಟ ಪಟ್ಕೊಂಡು ತಿಂತಾರೆ. ಅಂತವರಿಗೆ ಇಂಥದ್ದು ಕೊಟ್ರೆ ತುಂಬಾ ಒಳ್ಳೇದು. ಸೂಪರ್. ಇದು ಎಷ್ಟು ದಿನ ತನಕ ಇಟ್ಟು ತಿನ್ಬೋದು? ಇದು 2 ದಿವಸ ಮಾತ್ರ ಅಷ್ಟೇ. ಹೌದು ಹೌದು, ಯಾಕಂದ್ರೆ ಹಸಿ ಇದೆ ಅಲ್ಲ, 2 ದಿವಸ ಮಾತ್ರ. ಆದಷ್ಟು ಬೆಂಗಾಲಿ ಸ್ವೀಟ್ಸ್ ಇಟ್ ಹ್ಯಾಸ್ ಟು ಬಿ ಕನ್ಸ್ಯೂಮ್, ದಟ್ ಈಸ್ ಮಿಲ್ಕ್ ಪ್ರಾಡಕ್ಟ್, ಇಟ್ ಹ್ಯಾಸ್ ಟು ಬಿ ಕನ್ಸ್ಯೂಮ್ಡ್ ವಿತಿನ್ 2 days. ಈಗ ಲಾಸ್ಟ್ ಅಲ್ಲಿ ಬರ್ತ್ಡೇ ಪಾರ್ಟೀಸ್ ಅಂತ ಹೇಳಿದ್ಮೇಲೆ ಸೋ ಕ್ಯೂಟ್, ಕುಟ್ಟಿ ಒಳ್ಳೆ ಮೇಲೊಂದು ಕ್ಯಾಪ್ ಹಾಕ್ದಂಗ್ ಕಾಣ್ತಾ ಇದೆ. ಅದು ಹೌದು, ಮುದ್ದಾಗಿದೆ. ನಿಂತರನೆ. ಥ್ಯಾಂಕ್ ಯು. ಸೊ ಆಗಿದೆಯಾ? ಅದು ಇದಾಗಿದೆ. ಕೊಟ್ಬಿಡಿ ಹಂಗಾರೆ. ಏನು ಏನು ಇದು ನೋಡ ಗಮನದಲ್ಲಿ ನಿನಗೆ, ಮತ್ತೆ ತಿನ್ನೋ ಚಪಲಕ್ಕೆ ಬ್ರೇಕ್ ತಗೊಳೋದು ಮರ್ತೋಗ್ಬಿಟ್ಟಿದ್ಯಾ? ಫಸ್ಟ್ ಬ್ರೇಕ್ ತಗೋ, ಆಮೇಲೆ ಸರ್ವ್ ಮಾಡ್ತೀನಿ ನಿಂಗೆ. ಅಯ್ಯೋ. ಓಕೆ ವೀಕ್ಷಕರೇ, ತುಂಬಾ ಕಷ್ಟಪಟ್ಟು ಈ ಸಲ ಬ್ರೇಕ್ ಕೊಡ್ತಾ ಇದೀನಿ. ಬಟ್ ನೀವು ಬರೋ ತನಕ ನಾನು ಟೇಸ್ಟ್ ನೋಡಲ್ಲ, ಟೆಂಪ್ಟೇಷನ್ ಹಾಗೆ ತಡ್ಕೊಂಡಿರ್ತೀನಿ. ಸೊ ಮೈಯಾಸ್ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಚಿಕ್ಕ ವಿರಾಮ, ನಿಜವಾಗ್ಲೂ ತುಂಬಾ ಚಿಕ್ಕ ವಿರಾಮ ತಗೊಂಡು ಬಂದ್ಬಿಡಿ. ಐ ರಿಯಲಿ ವಾಂಟ್ ಟು ಈಟ್ ದಿಸ್. ಓಕೆ ಟಡಾ, ಬನ್ನಿ, ಹೋಗಿ ಬನ್ನಿ. ವಿರಾಮದ ನಂತರ ಮತ್ತೊಮ್ಮೆ ಮೈಯಾಸ್ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಯ್ತಾ ಇದ್ದೆ ಯಾವಾಗ ಬರ್ತೀರಾ ಅಂತ. ರೆಡಿ ಆಗಿದೆ ಇವಾಗ. ಅಮ್ಮ, ಇವಾಗ್ಲಾರ ಕೊಡ್ತೀರಾ? ಅಲ್ಲ, ಅವರು ಹೋಗಿ ಮಾಡೋದು ಬೇಡವಾ? ಅವ್ರಿಗೂ ಟೈಮ್ ಬೇಕು, ಅಡುಗೆ ಮಾಡಿ ಎಲ್ಲ ತಿಂದು ಮಲಗಬೇಕು. ಬೇಗ ಕೊಡಿ. ಪ್ರಾಮಿಸ್ ಮಾಡಿದ್ದೆ ಬ್ರೇಕ್ ತಗೋ ಕೊಡ್ತೀನಿ ಅಂತ. ಸೊ ಚಾಕ್ಲೇಟ್ ಪನ್ನೀರ್ ಸಂದೇಶ್ ಚೆನ್ನಾಗಿದ್ಯಾ ಇಲ್ವಾ ಅಂತ ನೀನು ನನಗೆ ಹೇಳಬೇಕು. ನೋಡಿದ್ರಂತೂ ಅಯ್ಯೋ, ಇದು ಆ್ಯಕ್ಚುಲಿ ಕ್ಯೂಟ್ ಆಗಿದೆ ಗೊತ್ತಾ? ಒಂಥರ ಬೊಂಬೆ ನೋಡ್ದಂಗೆ ಆಗ್ತದೆ ನನಗೆ. ಇದು ನೋಡ್ತಾ ಇದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಏನಾದರೂ ತಗೋ ಅಂತ ಏನಾದ್ರು ಕೊಟ್ಟಾಗ ಬೆಸ್ಟ್ ಕಲರ್ ಆಪ್ಟ್ ಮಾಡ್ತಾ ಇದ್ವಿ. ಎಕ್ಸಾಕ್ಟ್ಲಿ. ಸೊ ಇವಾಗ ಇದ್ರಲ್ಲೂ ನಂಗೆ ಹಾಗೆ ಚೂಸ್ ಮಾಡಬೇಕು ಅಂತ ಅನಿಸ್ತದೆ. ಕಲರ್, ವಾಟ್ ಕಲರ್, ವಿಚ್ ಕಲರ್ ಡೂ ಯು ಚೂಸ್? ದಿಸ್. ಸರಿ ತಗೋ. ಏನು ಒಂದೇ ಸತಿ ಗಬಕ್ ಅಂದ್ಬಿಟ್ಟ? ಏನೋ ಕುರುಮ್ ಅಂತಿದೆ. ಓ ವಾವ್, ಟೇಸ್ಟಿ. ನೀನು 1 ಹಾಕೊಳ್ತೀಯೋ 2 ಹಾಕೋತೀಯ ಅಂತ ಯೋಚನೆ ಮಾಡ್ತಾ ಇದ್ದೆ. ಸಾಕಣೆ. ಅಲ್ಲ ತಿಂತಲ್ಲ. ಬೇಡ ನೀ ತಿನ್ನು. ಅಲ್ಲ ನೀ ತಿನ್ನು. ತಡಿ. ನಿನ್ನ ಏನೇ ನೀನು ಆಸೆ ಪಡಿಸ್ತಾ ಇದೀಯ ನನಗೆ. ವಾವ್, ಸೀರಿಯಸ್ಲಿ. ಮತ್ತೆ ಇವಾಗಲೇ ಇದು ಚೆನ್ನಾಗಿದೆ ಅಂತಂದ್ರೆ ಫ್ರಿಡ್ಜಲ್ಲಿ ಇಟ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ. ಆಕ್ಚುಲಿ ನಿಧಾನ. ಪನ್ನೀರ್ ಹಾಕಿರೋದು ಗೊತ್ತಾಗ್ತಲ್ಲ. ಅಂದ್ರೆ ಈ ಸ್ವೀಟ್ಸ್ಗೂ ಖಾರಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ.
ಆಕ್ಚುಲಿ ನಂಗೆ ಮಾತಾಡಕ್ ಗೊತ್ತಾಗ್ತಲ್ಲ. ನೀ ಎಲ್ಲರೂ ಚೂರ್ ತಿಂದ್ರೆ ನೀನ್ ಗೊಳಪ್ಪಂತ ಒಂದೇ ಹಾಕೋತಾ ಇದೆಯಾ ಬಾಯಿಗೆ ಇಡೀ. ನನ್ಗೆ ಅದೊಂದು ಅಭ್ಯಾಸ. ಜಾಮೂನ್ ಆಗಿರ್ಲಿ ಇಡೀ ಹಿಂಗೆ ತಗೊಂಡು ಹಿಂಗೆ ಬಾಯಿಗೆ ಹಾಕೋತೀನಿ. ಹೌದಾ? ಅದಂತ ಮಜಾ. ಅದ್ ಒಳಗಡೆ ಹೋಗಿ ಫುಲ್ ಚೆನ್ನಾಗ್ಬೇಕಲ್ಲ. ಚೆನ್ನಾಗ್ಬೇಕು. ಸರಿ ಸಾಕಲ್ವಾ, ಮುಗಿಸೋಣ ಇವತ್ತಿನ ಪ್ರೋಗ್ರಾಮ್. ವೀಕ್ಷಕರೇ, ಪ್ರತಿಮಾ ಅವ್ರು ಮಾಡಿರೋ ಯಮ್ಮಿ ಕ್ರಂಚಿ ಡೆಲಿಷಿಯಸ್ ಡಿಶಸ್ ನ ತಿಂದ್ಮೇಲೆ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಖಾನಾ ಪೀನಾ ಸೇರ್ತಾ ಇಲ್ಲ ನಮ್ದಕ್ಕೆ ಅಂತ ಹೇಳೋ ಚಾನ್ಸೇ ಇಲ್ಲ. ಹಾಗಾದ್ರೆ ಯಾಕೆ ಕಾಯ್ತಾ ಇದ್ದೀರಾ? ಈಗಲೇ ಹೋಗಿ ಇದೇ ರೆಸಿಪಿನ ಮತ್ತೆ ಟ್ರೈ ಮಾಡಿ. ಖಂಡಿತ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅನ್ನೋ ಭರವಸೆನ ನಾನು ನಿಮಗೆ ಕೊಡ್ತೀನಿ. ಓಕೆ, ಸೊ ಹಾಗಾದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮತ್ತಷ್ಟು ಪ್ರೋಟೀನ್ಸ್, ವಿಟಮಿನ್ಸ್ ಬೇಸ್ಡ್ ಡಿಶಸ್ ಜೊತೆಗೆ ಜಾಸ್ತಿ ಸೆಂಟಿಮೆಂಟ್ಸು, ಜಾಸ್ತಿ ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ಪ್ರತಿಮಾ ನಿಮ್ಮ ಜೊತೆ ಇರ್ತೀವಿ. ಸುಮಾರು ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ಕೋತೀವಿ. ಸೊ ಟಿಲ್ ದೆನ್